ಅದು ವೈ ಅನುಶ್ರೀ ಅಲ್ಲ, ವೈ ವಿಮೆನ್. ಮಯೂರ 1 ಕೋಟಿ ಮನೆ ತಗೊಂಡ್ರೆ ಸಾಧನೆ, ಅನುಶ್ರೀ 1 ಕೋಟಿ ಮನೆ ತಗೊಂಡ್ರೆ ಅದು ಸಾಧನೆ ಅಲ್ಲ, ಅದು ಬೇರೆನೆ. ಫಿಸಿಕಲ್ ರೇಪ್ ಬೇರೆ, ಮೆಂಟಲ್ ರೇಪೂ ಇದೆ. ಕಿತ್ತು ತಿನ್ನೋಷ್ಟು ಮಾತುಗಳು, ಕೆಲವರು ಸೈಕೋಪ್ಯಾತ್ಸ್ ಇರ್ತಾರೆ ಗೊತ್ತಾ, ಎಂತೆಂಥ ಕೆಟ್ಟ ಕಮೆಂಟ್ಸ್ಗಳೆಲ್ಲ ಹಾಕಿದ್ದಾರೆ. ಕರ್ಕೊಂಡೋಗಿ ಅವಳಿಗೆ ಖಾರ ಪುಡಿ ಹಾಕಿ, ದ ಕೈಂಡ್ ಆಫ್ ವರ್ಡ್ಸ್, ದ ಕೈಂಡ್ ಆಫ್ ಕಮೆಂಟ್ಸ್. ನನ್ನ ಲೈಫಲ್ಲಿ ನಾವು ಅಷ್ಟು ಕಷ್ಟದಲ್ಲಿದ್ದಾಗಲೂ ಕೂಡ ನಾವೊಂದು ಡಿಪ್ರೆಷನ್ಗೆ ಹೋಗ್ತೀವಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಡ್ರಗ್ ಕೇಸಿಗೆ ಬಂದಾಗ ಓಕೆ, ದಿವ್ಸಕ್ಕೆ ಒಂದೊಂದು ಹೆಸರು ಬರ್ತಾ ಇತ್ತು. ಸ್ವಲ್ಪ ಇಷ್ಟು ವರ್ಷ ಆದಮೇಲೆ ನಂಗೆ ಅದು ಜಸ್ಟಿಫಿಕೇಶನ್, ಕ್ಲಾರಿಫಿಕೇಶನ್ ಕೊಡೋ ಅಗತ್ಯ ಏನೂ ಇಲ್ಲ. ಓಕೆನಾ, 25 ವರ್ಷ ನಾವು ಇದೀವ, ಸತ್ತಿದ್ದೀವ, ಊಟ ಮಾಡುವ, ಒಂದಿನಾನೂ ನಮ್ಮನ್ನು ಕೇಳದೇ ಇರೋಂಥ ವ್ಯಕ್ತಿ ಸಡನ್ನಾಗಿ ಬಂದಾಗ ನಾವೇನಂತ ಆಕ್ಸೆಪ್ಟ್ ಮಾಡೋದು? 25 years ಬ್ಯಾಕ್ ಸಡನ್ಲಿ ಡಿಸಪಿಯರ್ಡ್. ನೀವು ವಾಪಸ್ ಬರಬೇಕು ಅಂದಾಗ ನೀವು ನಮ್ಮ ಹತ್ರ ಬರಬೇಕಿತ್ತು. ಟಿವಿಗೆ ನೀವು ಟಿವಿಗೆ ಹೋಗಿ ಕೂತ್ಕೊಳ್ತೀರಾ. ಇದೇ ಪಾಪ ಗಂಡು ಮಕ್ಳನ್ನ ಯಾರಾದರೂ ಅವ್ರ ತಂದೆ ಏನಾದರೂ ಬಿಟ್ಟು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾಡಿದ್ದು ಕರೆಕ್ಟ್ ಕಾಣೋಣ ಅಂತ. ಯಾಕೆ ನಾವು ಮಾಡೋದು ತಪ್ಪ? ನೀವು ಮಕ್ಳು ಹುಟ್ಟಿಸೋದು ಇಂಪಾರ್ಟೆಂಟ್ ಅಲ್ಲ, ಆ ಮಕ್ಳಿಗೆ ಒಳ್ಳೆ ತಂದೆ ತಾಯಿ ಆಗೋದು ಇಂಪಾರ್ಟೆಂಟು. ನನ್ನ ವಾಹಿನಿಯವ್ರ ಜೊತೆ ನಾನು ಯಾವತ್ತೂ ನಾನು ಅದು ಮಾಡಲ್ಲ, ನಾನು ಯಾವತ್ತೂ ಹೇಳಿಲ್ಲ. ಏನು ಮಾಡಬೇಕು? ಓಕೆ ಇದಾ ಸರ್, ಓಕೆ ಸರ್, ಡನ್ ಸರ್. ನಾನು ಅಷ್ಟು ಚೆನ್ನಾಗಿ ನನ್ನ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡೋದಕ್ಕೆ ಇದುವರೆಗೂ ಕೆಲಸ ನನ್ನ ಕೈ ಹಿಡಿದಿದೆ. ನಾನು ನನ್ನ ಕೆಲಸವನ್ನು ಇಷ್ಟಪಟ್ಟಾಗ ಮಾತ್ರ ಇನ್ ರಿಟರ್ನ್ ಕೆಲಸ ನನ್ನನ್ನು ಇಷ್ಟಪಡುತ್ತೆ. ಸೂಪರ್. ಹೊಟ್ಟೆ ಹಸಿವೆ ಕನ್ನಡ ಕಲಿಸ್ಕೊಟ್ಟಿದ್ದು, ಹೊಟ್ಟೆ ಹಸಿವೆ ಅವಕಾಶಗಳನ್ನ ತಂದು ಕೊಟ್ಟಿದ್ದು, ಹಸಿವಿರ್ಬೇಕು ಅನ್ನೋದು ಅದಕ್ಕೆ ಅಂದ್ಕೊತೀನಿ. ಇವಾಗ ನಾನೇನು ನೋಡ್ತಿದ್ದೀನಲ್ಲ, ನಾನು ಇದಕ್ಕೆ ಅರ್ಹಳು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಷ್ಟು ಸ್ಟ್ರಗಲ್ ನೋಡ್ಕೊಂಡು ಬಂದಿರೋಳಿಗೆ ದೇವ್ರು ಇಷ್ಟು ಕೊಟ್ಟಿಲ್ಲ ಅಂದರೆ ದೇವರೇ ಇಲ್ಲ ಅನಿಸ್ಬಿಡುತ್ತೆ ಅವಾಗ. ನಮ್ಮ ಕರ್ನಾಟಕದ ಹೆಮ್ಮೆ ಅಂದರೆ ಅನುಶ್ರೀ ಆನ್ ಗೋಲ್ಡ್ ಕ್ಲಾಸ್.